ಕಾಲೇಜಿನಲ್ಲಿ ಇಂದು ಸಂಭ್ರಮ ಮನೆ ಮಾಡಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿದರೆ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಪಡೆದು ಖುಷಿಪಟ್ಟರು. ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ? ಇಲ್ಲಿದೆ ನೋಡಿ. ಕಲರ್ಫುಲ್ ಡ್ರೆಸ್ನಲ್ಲಿ ಮಿಂಚುತ್ತಿರುವ ವಿದ್ಯಾರ್ಥಿನಿಯರು, ಬಹುಮಾನಗಳನ್ನು ಪಡೆದು ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಸುಶೀಲಮ್ಮ ಬಂಕಾಪುರದ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರ ಸಭಾಂಗಣದಲ್ಲಿ. ಹೌದು, 2023-24ನೇ ಸಾಲಿನ ವಿದ್ಯಾರ್ಥಿನಿಯರ ಸಂಘದ ವಾರ್ಷಿಕೋತ್ಸವ ಸಮಾರಂಭ, ಸಾಂಸ್ಕೃತಿಕ, ಕ್ರೀಡೆ, NSS ಘಟಕ ಹಾಗೂ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭವನ್ನು ಕಾಲೇಜಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದರೆ ವಿದ್ಯಾರ್ಥಿಗಳು ಬಹುಮಾನ ಪಡೆದು ಸಂಭ್ರಮಿಸಿದರು. ಸದಾ ಓದು, ಪ್ರಾಜೆಕ್ಟ್ ವರ್ಕ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳು ಇಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿ ಕುಣಿದು ಕುಪ್ಪಳಿಸಿದರು. ನನ್ನ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬಾ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸಿದ್ರು, ಸ್ಪೋರ್ಟ್ಸ್ ಮಾಡಿಸಿದ್ದಾರೆ. ಸ್ಪೋರ್ಟ್ಸ್ ಎಲ್ಲ ಪ್ರತಿಯೊಂದರಲ್ಲೂ ಎಜುಕೇಶನ್ ಪರ್ಪಸ್ ಅಂತೂ ತುಂಬಾ ಗುಡ್ ಆಗಿದೆ. ಪ್ರತಿಯೊಬ್ಬರಿಗೂ ತುಂಬಾ ನೀಡ್ ಮಾಡ್ತಾರೆ ಅವ್ರವ್ರ ಟ್ಯಾಲೆಂಟಿಗೆ ತಕ್ಕನಾಗಿ. ಇಲ್ಲಿ ಪ್ರತಿಯೊಂದರಲ್ಲೂ ನಾವು ಭಾಗವಹಿಸಿ ನಾನು ಪ್ರತಿಯೊಂದರಲ್ಲೂ ಈ ಕಲ್ಚರಲ್ ಆಕ್ಟಿವಿಟೀಸ್ 2023 ಮತ್ತು 24 ಇವಾಗ ರನ್ ಆಗ್ತಾ ಇರೋ ಪೀರಿಯಡಲ್ಲಿ ನಾನು ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟೀಸ್ನಲ್ಲೂ ಪ್ರೈಸ್ ತೊಗೊಂಡಿದ್ದೀನಿ, ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ನಾನೊಂದು 6 ರಿಂದ 7 ತಿಂಗಳು ಈ ಕಾಲೇಜಿನ ವಾತಾವರಣದಲ್ಲಿ, ಈ ಒಂದು ಪರಿಸರದಲ್ಲಿ ನಾನು ಬೆಳೆದಿದ್ದೀನಿ. ಈಗ ಏನಂದರೆ ಒಂದು ಒಳ್ಳೆಯ ವಾತಾವರಣ, ಒಂದು ಒಳ್ಳೆಯ ಅಧ್ಯಾಪಕರ ಒಂದು ಕೋಆರ್ಡಿನೇಷನ್ ಏನಂತಾರಲ್ಲ, ಸಮ್ಮಿಲನ ಅಂತಕ್ಕಂಥದ್ದು, ಆ ರೀತಿಯಾದಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಕಾಲೇಜು ತನ್ನದೇ ಆದಂಥ ಒಂದು ಇತಿಹಾಸವನ್ನು, ತನ್ನದೇ ಆದಂಥ ಒಂದಿಷ್ಟು ರೆಕಾರ್ಡ್ಸ್ಗಳನ್ನು ಬರೆದಿದೆ. ಇಡೀ ಯೂನಿವರ್ಸಿಟಿಯಲ್ಲಿ ಅಥವಾ ಇಡೀ ದಾವಣಗೆರೆ ಒಂದು ಜಿಲ್ಲೆಯಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಂದು ಕಾಲೇಜು ನಮ್ಮ ಅಥಣಿ PG ಸೆಂಟ್ರು. ಈ PG ಸೆಂಟ್ರಲ್ಲಿ ನಾನು ಓದ್ತಿರ್ತಕ್ಕಂಥದ್ದು ಒಂದು ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ಓದ್ತಿರ್ತಕ್ಕಂಥದ್ದು ನನಗೊಂದು ಹೆಮ್ಮೆಯ ವಿಚಾರ. ಇಂಥ ಕಾಲೇಜು ಒಂದು ಒಳ್ಳೆಯ ಅಧ್ಯಾಪಕರು ಯಾವ ರೀತಿ ಅಂದರೆ ಅವರ ಅಸೈನ್ಮೆಂಟ್ಸ್ಗಳಾಗಿರ್ಬೋದು, ಅವರ ಸ್ಕಿಲ್ಸ್ಗಳಾಗಿರ್ಬೋದು, ಅಥವಾ ಅವರ ಒಂದು ಡೈರೆಕ್ಷನ್ಗಳು ನಮಗೆ ಭಾಳ ಇಂಪ್ಯಾಕ್ಟ್ ಬಿದ್ದಿದೆ. ಆಮೇಲೆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಮತ್ತು ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ವೈಯಕ್ತಿಕವಾಗಿ ಹಂಚ್ಕೊಂಡಿದ್ದಾರೆ. ಅಂದರೆ ಈ ರೀತಿಯ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಅನುಕೂಲವಾಗಲಿದೆ ಎಂದರು. ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಶಿಸ್ತಿನಿಂದ ಆಯೋಜನೆ ಮಾಡಿದ್ದು ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ ಎನ್ನುತ್ತಾರೆ ವಿದ್ಯಾರ್ಥಿಗಳು. ನಮಗೆ ಹೆಣ್ಮಕ್ಳಿಗೆ ತುಂಬ ಸಪೋರ್ಟಿವ್ ಆಗಿರೋಂಥದ್ದು ಮತ್ತು ನಮ್ಮ ಗೋಲ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಂಥ ಕಾಲೇಜ್ ಇದು. ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಹೆಣ್ಮಕ್ಳಿಗೆ ಮಾತ್ರ. ಇಲ್ಲಿ ಹೇಳ್ಕೊಳ್ಳೋಂಥ ಕಾಲೇಜು ಹೆಣ್ಮಕ್ಳಿಗೆ. ಆಮೇಲೆ ನಮ್ಮ ದಾವಣಗೆರೆಯಲ್ಲಿ ಹೇಳಬೇಕಂದ್ರೆ ಟಾಪ್ ಮೋಸ್ಟ್ ವುಮೆನ್ಸ್ ಕಾಲೇಜ್ ಇರೋದೇ ನಮ್ಮ ಕಾಲೇಜ್, SBC ವುಮೆನ್ಸ್ ಕಾಲೇಜ್. ನಮ್ಮದ್ರಲ್ಲಿ ಇವತ್ತಿನ ದಿನ ಆ್ಯನ್ಯುವಲ್ ಡೇ ಮಾಡ್ತಾಯಿದ್ದೆ. ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲರೂ ನಮ್ಮದು ಆ್ಯನ್ಯುವಲ್ ಡೇಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿದ್ದೀವಿ, ಆರ್ಗನೈಸ್ ಮಾಡಿ. ನಮ್ಮದ್ರಲ್ಲಿ ಪ್ರತಿ ವರ್ಷವೂ ನಾವು ಇದೇ ಟೈಮಲ್ಲೇ ನಮ್ಮದು 2nd ಸೆಮ್ಮು, 4th ಸೆಮ್ಮು, 6th ಸೆಮ್ಮು ಈ ಥರ ನಾವು ಆ್ಯನ್ಯುವಲ್ ಡೇ ಮಾಡೋದು. ತುಂಬ ಖುಷಿ ಆಗ್ತಿದೆ. ತುಂಬ ಅಚ್ಚುಕಟ್ಟಾಗಿ, ತುಂಬ ಸಿಸ್ಟಮೆಟಿಕ್ಕಾಗಿ, ಡಿಸಿಪ್ಲಿನಾಗಿ ಮಾಡ್ತೀವಿ. ಅದು ತುಂಬ ಖುಷಿ ಇದೆ ನಮಗೆ. ನಮಗೆ ಇದು ಬಂದಾಗೆಲ್ಲ ಫುಡ್ ಫೆಸಿಲಿಟಿ ಇದೆ ನಮಗೆ. ಮಧ್ಯಾಹ್ನ ಲಂಚ್ ಇರುತ್ತೆ, ಎಲ್ಲ ಫೆಸಿಲಿಟೀಸ್ಗಳು ಕೂಡ ನಮಗೆ ಕೊಡ್ತಾರೆ. ನಾನು ಈ ಕಾಲೇಜಲ್ಲಿ ಓದ್ತಾ ಇರೋದು PU ಇಂದನೂ ಈ ಬಿಲ್ಡಿಂಗ್ನಲ್ಲೇ ಓದ್ತಾ ಇರೋದು. ಶ್ರೀ ವಿನಾಯಕ ಎಜುಕೇಷನ್ ಟ್ರಸ್ಟ್ನಲ್ಲೇ ನಾನು ಓದ್ತಾ ಇರೋದು. ಈ ಕಾಲೇಜ್ ಅಟ್ಮಾಸ್ಫಿಯರ್ಸ್ ತುಂಬ ಚೆನ್ನಾಗಿದೆ. ಅಪ್ ಟು ನಾನು PU ಇಂದ ಅಪ್ ಟು ಮಾಸ್ಟರ್ ಡಿಗ್ರಿವರೆಗೂ ಕೂಡ ಇದೇ ಕಾಲೇಜಲ್ಲೇ ಕಂಪ್ಲೀಟ್ ಮಾಡಿರೋದು ಒಂದು ಪ್ರೌಡ್ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿ ಈವೆಂಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾರೆ ಮತ್ತು ಅವರು ಒಂದು ಈವೆಂಟ್ಗಳನ್ನ ನಾವು ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಅದಕ್ಕೆ ಪ್ರೋತ್ಸಾಹನೂ ಕೂಡ ಕೊಡ್ತಾರೆ. ಈ ರೀತಿಯಾದ ಎನ್ವಿರಾನ್ಮೆಂಟಲ್ಲಿ ನಾವು ಓದಿರೋದು ತುಂಬ ಖುಷಿ ಅನಿಸುತ್ತೆ. ಈ ಕಾಲೇಜಲ್ಲಿ ಓದಿರೋದು ಇನ್ನೂ ತುಂಬ ಖುಷಿ ಅನಿಸುತ್ತೆ ನನಗೆ.
ನಾನೀಗ M.Com ಔಟ್ಪುಟ್ ಹಾಕಿಬಿಟ್ಟು 7th ರ್ಯಾಂಕ್ ಪಡ್ಕೊಂಡು ನಾನಿವಾಗ ನೆಕ್ಸ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಈ ಕಾಲೇಜಲ್ಲಿ ಓದಿರೋದಕ್ಕೆ. ಮತ್ತು ಇಲ್ಲಿ ಸಿಗುವಂಥ ಲೆಕ್ಚರರ್ಸು ಟೀಚಿಂಗ್ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ನಮಗೆ ಇದು ಗೈಡ್ ಮಾಡ್ತಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು ಸಖತ್ ಎಂಜಾಯ್ ಮಾಡಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.